ಇವಾಗ ನಾನು ಹೇಳ್ತೀನಿ, ನೀವು ಈ ಮನೆಗೆ ಅದೃಷ್ಟ ತರೋರು, ನೀವು ನನ್ನ ಜೊತೆಗಿದ್ರೆ ಈ ಮನೆಯಲ್ಲಿ ಸುಖ ಸಂತೋಷ ತುಂಬಿ ತುಳ್ಕುತ್ತೆ ಅಂತ ನಾನು ಹೇಳ್ತೀನಿ. ಇವಾಗ ಯಾರನ್ನ ನಂಬ್ತೀರಿ? ದುಡ್ಡು ಕೊಟ್ರೆ ಸುಳ್ಳು ಹೇಳೋ ಪುರೋಹಿತನ ನಂಬ್ತೀರಾ, ಅಥವಾ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡೋ ನನ್ನ ಮಾತ ನಂಬ್ತೀರಾ? ಈ ಮನೆಯಿಂದ ನಿಮ್ಗೆ ಸುಲಭವಾಗಿ ಹೋಗೋದಕ್ಕೆ ನಾನು ಬಿಡಲ್ಲ ಶಾರ್ವರಿ ಅವರೇ. ನಿಮ್ ನೆರಳಾಗಿ ನಿಮ್ ಜೊತೆಗೆ ಇರ್ತೀನಿ ಅನ್ನೋ ಮಾತನ್ನ ನಿಮ್ಗೆ ಯಾವತ್ತೂ ಹೇಳಿದೀನಿ. ಅದೇ ರೀತಿ ನಡ್ಕೋತೀನಿ ಕೂಡ. ನನ್ನಿಂದ ನಿಮ್ಮನ್ನ ಯಾರಿಗೂ ದೂರ ಮಾಡಕ್ ಆಗಲ್ಲ. ಯಾರ ಹಣೆಯಲ್ಲೂ ಏನು ಬರ್ದಿರಲ್ಲ ಶಾರ್ವರಿ ಅವರೇ, ಅದೆಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು. ದುಡ್ಡು ಕೊಟ್ರೆ ಇಲ್ದೇ ಇರೋದನ್ನ ಹೇಳೋದಕ್ಕೆ ಸಾವಿರಾರು ಜನ ಸಿಗ್ತಾರೆ. ಅವ್ರ ಮಾತನ್ನ ನಂಬ್ಕೊಂಡ್ರೆ ಬದುಕಕ್ಕಾಗತ್ತಾ? ಛೇ, ನಿಮ್ ಕಣ್ಣೀರ್ ಓಡಿಸೋ ಭಾಗ್ಯನೂ ನೀವು ನಂಗೆ ಕೊಡ್ಲಿಲ್ಲ ನೋಡಿ. ಎಷ್ಟು ದೂರ ನಿಲ್ಸಿದಿರಿ. ಈಗೇನು ನನ್ ಮಾತು ಕೇಳಲ್ವಾ? ಮನೆ ಬಿಟ್ಟು ಹೋಗೋದೇ ಸರಿ ಅಂತ ಡಿಸೈಡ್ ಮಾಡ್ಬಿಟ್ರಾ? ಸರಿ, ಹೋಗೋಣ. ಯಾವ್ದಾದ್ರು ಸರ್ಕಸ್ ಕಂಪನಿ ಸೇರೋಣ. ಹೇಗೂ ನನ್ಗೆ ಈ ಮನೆ ಬಿಟ್ಟು ಇರೋದಕ್ಕೆ ಬೇರೆ ಮನೆ ಇಲ್ಲ. ಒಂದೊಂದೂರಲ್ಲಿ ಒಂದೊಂದ್ ದಿನ ಇದ್ಕೊಂಡು ಹೋದ್ರಾಯ್ತು. ಇಲ್ದಿದ್ರೆ ಒಂದ್ ಕೆಲಸ ಮಾಡೋಣ, ಯಾವ್ದಾದ್ರು ನಾಟಕದ ಕಂಪನಿ ಸೇರ್ಕೊಂಡ್ರೆ ಹೇಗೆ? ಹೌದ್ರಿ, ವರ್ಷ ಪೂರ್ತಿ ಸುತ್ತಾಡ್ಕೊಂಡಿರ್ಬೋದು. ಮುಂದೆ ನಮ್ಗೆರಡು ಮಕ್ಕಳಾದ್ರೆ ಅವ್ರನ್ನು ನಮ್ ಕಂಪನಿಗೆ ಸೇರ್ಕೊಂಡ್ಬಿಡೋಣ. ಏನಂತೀರಿ? ಅಬ್ಬಾ, ಅಂತೂ ಇಂತೂ ಶಾರ್ವರಿ ಅವ್ರ ಮುಖದಲ್ಲಿ ಸಣ್ಣ ನಗು ನೋಡಿ ನನ್ನ ಜೀವನ ಪಾವನವಾಗೋಯ್ತು. ನೋಡಿ, ಇನ್ ಮುಂದೆ ಈ ಮನೆ ಬಿಟ್ಟು ಹೋಗೋ ಮಾತಾಡ್ಬೇಡಿ. ಹೋಗೋದೇ ಆದ್ರೆ ಗೊತ್ತಿದೆಯಲ್ಲ, ಸರ್ಕಸ್ ಕಂಪನಿ. ನಾನ್ ಕೋತಿ, ನೀವು ಮೊಲ. ಅಲ್ಲೇ ಇರ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಪಾರ್ವತಿಯವರೇ, ಈಗ ನೀವೇನೋ ಯೋಚನೆ ಮಾಡ್ತಾ ಇದ್ದೀರಾ ನನ್ ಬಗ್ಗೆನಾ? ಅಲ್ಲ, ಯಾವಾಗ್ಲೂ ನಿಮಗೆ ನನ್ನ ಮೇಲೆ ಒಂದು ಸಣ್ಣ ಅನುಮಾನ ಇದ್ದೇ ಇರುತ್ತಲ್ವಾ? ನಾನ್ ನಿಮ್ ಬಗ್ಗೆ ಏನು ಅನ್ಕೊಂಡೇ ಇಲ್ಲ. ಆದ್ರೂ ನಿಮ್ಗೆ ಯಾಕೆ ಹಾಗೆ ಅನ್ನಿಸ್ತಿದೆ? ನೀವು ನನ್ನ ನೋಡೋ ರೀತಿನೇ ಹಾಗಿದೆಯಲ್ಲ ಪಾರ್ವತಿಯವರೇ. ಒಂದು ವೇಳೆ ನಾನ್ ನಿಮ್ ಬಗ್ಗೆ ಹಾಗೆ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಮೊದಲೆಲ್ಲ ನೀವು ಹಾಗೆ ನಡ್ಕೊಂಡಿರೋದೇ ಕಾರಣ ಅಲ್ವಾ? ಹಳೆ ವಿಷಯನ ಅಲ್ಲಲ್ಲೇ ಬಿಟ್ಬಿಡ್ಬೇಕು. ಹೀಗ್ಯಾಕ್ ಬೇಕದು? ಸರಿ, ಏನ್ ವಿಷಯ? ಮಾತಾಡ್ಬೇಕು ಅಂತಾನೆ ಬಂದಿರೋ ಹಾಗಿದೆ. ಏನಂತ ಹೇಳಿ. ನಿಮ್ಗೆ ಪುರೋಹಿತರ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಯಾರು ನಂಬಿಕೆ ಇಲ್ಲ ಅಂತ ಹೇಳಿದ್ರು ಈಗ? ಮತ್ತೆ ಏನು ಮಾತಾಡದೆ ಸುಮ್ಮನೆ ನಿಂತ್ಬಿಟ್ಟಿದ್ರಿ? ಪುರೋಹಿತರ ವಿರುದ್ಧ ಮಾತಾಡೋದಕ್ಕೆ ನೀವು ರೆಡಿಯಾಗಿದ್ರಿ ಅನ್ಸುತ್ತಲ್ವಾ? ಅಲ್ಲ, ಅವ್ರು ಏನ್ ಹೇಳಿದ್ರು ಹೇಳಿ? ಶಾರ್ವರಿ ಗ್ರಹಗತಿಗಳು ಚೆನ್ನಾಗಿಲ್ಲ, ಒಂದ್ ಸ್ವಲ್ಪ ದಿನ ಮಟ್ಟಿಗೆ ಮನೆಯಿಂದ ಹೊರಗಡೆ ಇದ್ರೆ ಈ ಮನೆಗೆ ಒಳ್ಳೇದಾಗತ್ತೆ ಅಂತ ತಾನೇ ಹೇಳಿದ್ದು. ಈ ಮನೆಗೆ ಒಳ್ಳೇದಾಗುತ್ತೋ ಇಲ್ವೋ, ಆದ್ರೆ ಶಾರ್ವರಿ ಈ ಮನೆಯಿಂದ ಹೊರಗೆ ಹೋದ್ರೆ ನಿನ್ಗಂತೂ ತುಂಬಾ ಒಳ್ಳೇದಾಗತ್ತೆ. ಪಾರ್ವತಿಯವರೇ, ಏನ್ ಯೋಚನೆ ಮಾಡ್ತಾ ಇದ್ದೀರಿ? ಅದು ಶಾರ್ವರಿನ ಈ ಮನೆಯಿಂದ ಹೊರಗೆ ಕಳ್ಸಿದ್ರೆ ಪಾಪ ಅವಳು ಎಲ್ಲಿ ಹೋಗ್ತಾಳೆ? ಅಯ್ಯೋ, ಅದಕ್ಕೇನಂತೆ, ವ್ಯವಸ್ಥೆ ಮಾಡಿದ್ರಾಯ್ತು. ಬರೀ 5 ತಿಂಗಳು ತಾನೆ. ಆದ್ರೆ ಸಂಜು ಇದಕ್ಕೆ ಒಪ್ಪಲ್ವಲ್ಲ. ನೀವ್ ಒಪ್ಕೊಂಡ್ರೆ ಸಾಕು. ನಿಮ್ಮ ಮಾತನ್ನ ಸಂಜೆ ನಡ್ಸ್ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಪಾರ್ವತಿ ತಿಂಗಳಷ್ಟೇ ಅಲ್ವಾ, ಅವಳು ಹೋಗ್ ಬರೋಷ್ಟ್ರಲ್ಲಿ ಎಲ್ಲಾ ತರಹದ ಪೂಜೆ ಮಾಡಿಸ್ಬಿಟ್ರೆ ಮುಗೀತು. 5 ತಿಂಗಳಲ್ಲಿ ಸಂಜುವಿಂದ 5 ಜನ್ಮಕ್ಕಾಗುವಷ್ಟು ಶಾರ್ವರಿನ ದೂರ ಮಾಡ್ತೀನಿ. ನಿನ್ ಮನ್ಸಿನಲ್ಲಿರೋದನ್ನ ಕಲ್ಪನೆ ಮಾಡ್ಕೊಳ್ಳೋದು ನನಗೆ ತುಂಬಾ ಸುಲಭ ಸತ್ಯವತಿ. ಹೇಳಿ, ಶಾರ್ವರಿನ ಈ ಮನೆಯಿಂದ ಕಳಿಸ್ಬಿಡೋಣ ಅಲ್ವಾ? ಅದರ ಅವಶ್ಯಕತೆ ಇಲ್ಲ ಅತ್ತೆ. ಶಾರ್ವರಿ ಎಲ್ಲಿಗೂ ಹೋಗಲ್ಲ, ಇದೇ ಮನೇಲಿ ಇರ್ತಾರೆ. ಸಂಜು, ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲಪ್ಪ. ಶಾರ್ವರಿಗೆ ಒಳ್ಳೇದಾಗ್ಬೇಕು, ಈ ಮನೆಗೆ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಆಸೆ. ಹೋಗಿ ಹೋಗಿ ಪುರೋಹಿತನ ಮಾತನ್ನ ನಂಬ್ತಿರಲ್ಲ ನೀವು. ಅವ್ನು ನೋಡೋದಕ್ಕೆ ಒಳ್ಳೆ ವ್ಯಕ್ತಿ ತರ ಕಾಣಿಸ್ತಾನೆ ಇರ್ಲಿಲ್ಲ. ದುಡ್ಗೋಸ್ಕರ ಏನ್ ಬೇಕಾದ್ರೂ ಹೇಳುವಂತ ವ್ಯಕ್ತಿ ತರ ಕಾಣಿಸ್ತಾ ಇದ್ದ. ನನ್ಗೆ ಇನ್ನೂ ಒಂದು ಅನುಮಾನ ಇದೆ, ಅವ್ನು ನಿಜವಾದ ಪುರೋಹಿತನೇ ಅಲ್ಲ ಅಂತ ಅನಿಸ್ತಾ ಇದೆ ನಂಗೆ.
ಈ ಮನೆಗೆ ಯಾವುದೇ ಡೋಂಗಿ ಪುರೋಹಿತರ ಅವಶ್ಯಕತೆ ಇಲ್ಲ. ಅವ್ರ ಮಾತನ್ನ ಕೇಳ್ಕೊಂಡು ಕೂತ್ಕೊಳ್ಳೋಕ್ ಆಗಲ್ಲ. ಶಾರ್ವರಿನ ಈ ಮನೆಯಿಂದ ಹೊರಗೆ ಕಳಿಸೋ ವಿಚಾರ ಇನ್ ಮುಂದೆ ಈ ಮನೇಲಿ ಮಾತಾಡೋದೇ ಬೇಡ. ಸಂಜು, ಸತ್ಯವತಿ 2 ತಲೆ ಹಾವಿದ್ದ ಹಾಗೆ. ಅವಳ ಮಾತನ್ನ ನಾವು ನಂಬಕ್ ಹೋಗ್ಬಾರ್ದು. ಮತ್ತೆ ಆ ಪುರೋಹಿತ ಇಲ್ಲಿಗೆ ಬರ್ದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ನನ್ಗನ್ಸುತ್ತೆ ಆ ಸತ್ಯವತಿನ ಆ ಪುರೋಹಿತನ ಕರೆಸಿದ್ದಾಳೆ ಅಂತ. ಹುಷಾರಾಗಿರಪ್ಪ. ವಿಜಯ್, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಳಮ್ಮ. ಈ ಮನೆಯಲ್ಲಿ ಸತ್ಯವತಿ ಆಟಗಳು ಜಾಸ್ತಿ ಆಗಿದೆ. ಅನಾಹುತ ಆಗೋಕ್ ಮುಂಚೆ ನಾವು ಎಚ್ಚೆತ್ಕೊಳ್ದೇ ಇದ್ರೆ ಸಮಸ್ಯೆ ಆಗುತ್ತೆ ವಿಜಯ್. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಬರೀ ಯೋಚನೆ ಮಾಡಿದ್ರೆ ಸಾಲದು ವಿಜಯ್. ಅವಳ ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ಮೊದಲ ಪ್ರಯತ್ನ ಮಾಡು. ಎಷ್ಟೋ ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆದ್ರೆ ಸಾಧ್ಯನೇ ಆಗ್ತಾ ಇಲ್ವಲ್ಲ. ಅದನ್ನ ಇನ್ನು ಮುಂದೆ ಕೂಡ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಗೊಂಬೆ ಫ್ಯಾಕ್ಟ್ರಿನಲ್ಲಿ ನಡೆದ ಘಟನೆ ನಿನ್ನನ್ನು ಇಲ್ಲಿವರೆಗೂ ಈ ಮನೆಯಲ್ಲಿ ಇರೋ ಹಾಗೆ ಮಾಡಿದೆ ಅಂತ ನನ್ಗೆ ಗೊತ್ತು. ಅಲ್ಲಿ ಏನ್ ನಡೆದಿದೆ ಅಂತ ನಾನು ನಿನ್ನನ್ನು ಕೇಳ್ತಾ ಇಲ್ಲ. ಆದ್ರೆ ಅದರಿಂದ ಹೇಗೆ ಹೊರಗೆ ಬರೋದು ಅಂತ ನೀನು ಯೋಚನೆ ಮಾಡಬೇಕು. ವಸು, ನಿನ್ನ ಹತ್ರ ಒಂದು ಗೊಂಬೆ ವಿಷಯ ಹೇಳಿದ್ದೆ, ನೆನಪಿದ್ಯಾ? ಹಾ ಹೌದು. ಯಾವ ಗೊಂಬೆ? ಅಮ್ಮ, ಈ ಮನೆ ಬಂಧನದಿಂದ ಆ ಗೊಂಬೆ ನನ್ನನ್ನು ಕಾಪಾಡೋ ಸಾಧ್ಯತೆ ಇದೆ. ವಸು, ಹೇಳು, ಆ ಗೊಂಬೆ ಎಲ್ಲಿದೆ? ಆ ಮನೆಯಲ್ಲಿದೆ. ನಿಮಗೆ ಸಹಾಯಕ್ಕೆ ಬರುತ್ತೆ ಅಂತ ಗೊತ್ತಾಗೆ ನಾನು ಅದನ್ನು ಜೋಪಾನವಾಗಿಟ್ಟಿದ್ದೀನಿ. ವಸುಂಧರಾ, ಆ ಗೊಂಬೆಯಲ್ಲಿ ಏನಿದೆ? ಗೊಂಬೆ ಫ್ಯಾಕ್ಟ್ರಿಲಿ ಬೆಂಕಿ ಬಿದ್ದಿನ ರೆಕಾರ್ಡ್ ಆಗಿರೋ ವಾಯ್ಸ್ ಇದೆ ಅತ್ತೆ. ಆ ವಾಯ್ಸು ಸತ್ಯವತಿ ಅವ್ರ ವಾಯ್ಸ್ ಇದ್ದಾಗಿದೆ. ಅಮ್ಮ, ಅವತ್ತು ಏನೇನಾಯ್ತು ಅನ್ನೋದು ಆ ಗೊಂಬೆಯಲ್ಲಿ ರೆಕಾರ್ಡ್ ಆಗಿರೋ ಸಾಧ್ಯತೆ ಇದೆ. ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾದ್ರೆ ಸಾಕು, ನನಗೆ ತುಂಬಾನೇ ಸಹಾಯ ಆಗುತ್ತೆ. ಆದ್ರೆ ಆ ಗೊಂಬೆ ವಿಷಯ ಸತ್ಯವತಿ ಗೊತ್ತಿದ್ಯಾ? ಖಂಡಿತ ಗೊತ್ತಿರೋಕೆ ಸಾಧ್ಯನೇ ಇಲ್ಲ. ಅದ್ರ ಬಗ್ಗೆ ಅವರಿಗೆ ಒಂದು ಸಣ್ಣ ಅನುಮಾನ ಬಂದರೂ ಕೂಡ ಅವರು ಅದನ್ನು ಅಲ್ಲಿಂದ ಎತ್ತೋಕೆ ಪ್ರಯತ್ನ ಪಡ್ತಾರೆ. ವಸು, ಆ ಗೊಂಬೆನ ಹುಷಾರಾಗಿ ನೋಡ್ಕೋಬೇಕು. ಆ ಮನೆಯಲ್ಲಿ ಸೇಫ್ ಆಗಿದೆ. ಸದ್ಯಕ್ಕೆ ಅಲ್ಲಿದ್ರೇನೆ ಒಳ್ಳೇದು. ಯಾರಿಗೂ ಅನುಮಾನ ಬರಲ್ಲ. ಇಲ್ಲಿ ತಂದ್ರೆ ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ವಸುಂಧರಾ, ಹಾಗಾದ್ರೆ ಸದ್ಯಕ್ಕೆ ಅದು ಆ ಮನೆಯಲ್ಲೇ ಇರಲಿ. ವಿಜಯ್, ಶಾರ್ವರಿನ ಈ ಮನೆಯಿಂದ ಹೊರಗೆ ಹಾಕಿ ಜಾನ್ವಿನ ಸಂಜುಗೆ ಕಟ್ಟೋದಕ್ಕೆ ಮತ್ತೆ ಸತ್ಯವತಿ ಪ್ರಯತ್ನ ಪಡ್ತಿದ್ದಾಳೆ. ಅವಳ ಪ್ರಯತ್ನ ನೆರವೇರಿದ ಹಾಗೆ ನಾವು ನೋಡ್ಕೋಬೇಕಪ್ಪ. ಆದ್ರೆ ಸಂಜು ಶಾರ್ವರಿನ ಇಷ್ಟಪಟ್ಟು ಮದುವೆನೇ ಆಗಿದಾನಲ್ಲ, ಅವನು ಜಾಹ್ನವಿನ ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಸತ್ಯವತಿ ತುಂಬಾ ಚಾಲಾಕಿ ಹೆಂಗಸು. ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾವು ಹುಷಾರಾಗಿರ್ಬೇಕು. ಅಮ್ಮ, ಇನ್ನೊಂದು ವಿಚಾರ, ಸಂಜು ಶಾರ್ವರಿ ಫಸ್ಟ್ ನೈಟಿಗೆ ಸಿದ್ಧತೆ ಮಾಡಿದರೆ ಹೇಗೆ? ಹೌದು, ಅದು ಒಂದು ಶಾಸ್ತ್ರ ಮುಗಿದೋಗ್ಲಿ. ಮನೇಲಿ ಏನೇನೋ ಸಮಸ್ಯೆಗಳು ಬಂದ್ಬಿಟ್ಟು ಅದರ ಕಡೆ ಗಮನ ಕೊಡೋಕ್ಕಾಗಲೇ ಇಲ್ಲ ನಮಗೆ. ಸರಿ ವಿಜಯ್, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ.
ಮೊದಲು ನೀನು ಸತ್ಯವತಿ ಬಂಧನದಿಂದ ಹೊರಗೆ ಬರೋದನ್ನ ನೋಡು. ಶಾಲಿನಿ, ಏನ್ ಮಾಡ್ತಾ ಇದ್ಯಾ? ಬಟ್ಟೆ ಒಣಗಾಕ್ತಿದ್ದೀನಿ. ಯಾಕಜ್ಜಿ, ಏನಾದ್ರೂ ಕೆಲ್ಸ ಇತ್ತಾ? ಕೆಲ್ಸ ಇತ್ತಾ? ನೀನ್ ಏನಾಯ್ತಜ್ಜಿ? ಏನಾದ್ರೂ ಸೀಕ್ರೆಟ್ ಇದೆಯಾ? ಹೌದು. ಏನದು? ಶಾರ್ವರಿ ಸಂಜು ಮೊದಲ ರಾತ್ರಿ ಇವತ್ತು. ಅಯ್ಯೋ, ಹೌದಾ? ನನಗ್ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ತಯಾರಿ ಮಾಡ್ಕೋಬೇಕಲ್ವಾ ಮತ್ತೆ. ಅಜ್ಜಿ, ನೀವ್ ಹೇಳೋದ್ ಹೆಚ್ಚ, ನಾನು ಅರೇಂಜ್ ಮಾಡೋದ್ ಹೆಚ್ಚ. ನಾನ್ ರೆಡಿ. ಇವತ್ ರಾತ್ರಿನೇ ಎಲ್ಲ ರೆಡಿ ಆಗ್ಬೇಕು. ಎಲ್ರದ್ದು ಹೆಲ್ಪ್ ತಗೋ. ಸರಿ. ಯಾವ್ದಕ್ ಹೆಲ್ಪ್ ತಗೋಬೇಕಜ್ಜಿ? ಓ ಜಾನ್ವಿ, ನೀನು ಬಂದ್ಯಾ ನೋಡು. ಇವತ್ ಶಾರ್ವರಿ ಸಂಜು ಮೊದಲನೇ ರಾತ್ರಿ. ಶಾಲಿನಿ ಜೊತೆ ನೀನು ಸೇರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಬೇಕು. ಯಾಕೆ, ಏನಾಯ್ತು ಜಾನ್ವಿ? ಏನು ಇಲ್ಲ ಅಜ್ಜಿ, ತುಂಬಾ ಖುಷಿ ಆಗ್ತಾ ಇದೆ. ಸರಿ, ಹಾಗಾದ್ರೆ ಶಾಲಿನಿ ಜೊತೆ ಸೇರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಬೇಕು, ಆಯ್ತಾ? ಸರಿ ಅಜ್ಜಿ. ಆಯ್ತು. ಜಾಹ್ನವಿ, ಹೋಗೋಣ? ಎಲ್ಲಿಗೆ? ಈಗಷ್ಟೇ ಅಜ್ಜಿ ಹೇಳಿದ್ರಲ್ಲ, ಕೇಳಿಸ್ಲಿಲ್ವಾ? ಬಾ ಹೋಗೋಣ. ಹಲೋ, ಬರ್ತೀಯಾ? ಅಯ್ಯೋ, ಹಗ್ಲಲ್ಲೇ ಯಾಕೆ ಬಾಗ್ಲಾಗ್ತಿದ್ರ? ಅಜ್ಜಿ ಹೇಳಿದ್ದು ರಾತ್ರಿ ಅಲ್ವಾ? ನಗ್ಬೇಡಿ, ನನ್ಗಿದ್ ಯಾವ್ದು ಇಷ್ಟ ಆಗಲ್ಲ. ಹೋಗ ಅವ್ರ ಹತ್ರ ಹೇಳಿ. ಅಯ್ಯೋ, ನಾನ್ ಹೇಗೆ ಹೇಳಕ್ಕಾಗತ್ತೆ? ಇದ್ರಲ್ಲಿ ನನ್ನನ್ನ ಮಧ್ಯಕ್ಕೆ ತರಬೇಡಿ ಪ್ಲೀಸ್. ಹೋ, ಇದೆಲ್ಲ ನಿಮ್ದ ಕರಾಮತ್ತು? ಅಯ್ಯಪ್ಪ, ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇದೆಲ್ಲ ಅಜ್ಜಿ ತಯಾರಿ ಅಷ್ಟೇ. ಹಾಗಾದ್ರೆ ಅಜ್ಜಿ ಹತ್ರ ಹೋಗಿ ಹೇಳಿ, ನನ್ಗಿವೆಲ್ಲ ಇಷ್ಟ ಇಲ್ಲ ಅಂತ. ಯಾರು? ನಾನಾ? ಹೌದು, ನೀವೇ. ಅದೇಗಾಗತ್ತೆ? ಏನ್ ನಿಮ್ ಮಾತಿನ ಅರ್ಥ? ನೀವ್ ರೆಡಿಯಾಗಿ ನಿಂತಿರೋ ಹಾಗಿದೆ. ನೋಡಿ, ನನಗಿದಿಷ್ಟ ಇಲ್ಲ ಅಷ್ಟೇ. ಹಾಗಾದ್ರೆ ನೀವೇ ಹೋಗಿ ಹೇಳ್ಬೇಕಾಗತ್ತೆ. ಹಾಯ್ ಜೋಡಿ ಹಕ್ಕಿಗಳೇ, ನಿಮ್ ರೂಮಲ್ಲಿ ಸ್ವಲ್ಪ ಜಾಗ ಬೇಕಿತ್ತಲ್ಲ? ರೂಮಲ್ಲಿ ಜಾಗನಾ? ಡೋಂಟ್ ವರಿ ಸಂಜೋಣ, ನಾವೇನ್ ನಿಮ್ ರೂಮಲ್ಲಿ ಪರ್ಮನೆಂಟ್ ಆಗಿರೋದಕ್ ಬಂದಿಲ್ಲ. ಜಾಹ್ನವಿ, ವಿಷಯ ಏನು ಅಂತ ಹೇಳು. ಅದು ಫಸ್ಟ್ ನೈಟ್ಗೋಸ್ಕರ ರೂಮ್ ಅಲಂಕಾರ ಮಾಡಬೇಕಿತ್ತು. ನೀವು ಹೊರಗೋದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಎಸ್, ನನಗಿಷ್ಟ ಇಲ್ಲ. ಹೌದಾ? ಸರಿ, ಹಾಗಾದ್ರೆ ಶಾಲಿನಿ ಹೋಗೋಣವಾ? ಎಲ್ಲಿಗೆ? ಶಾರ್ವರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳಲ್ವಾ? ಅಯ್ಯೋ, ಅದಿದ್ದಿದ್ದೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸಂಜೀವಣ್ಣ, ನಿನ್ನಿಂದ ನನಗೊಂದು ಹೆಲ್ಪ್ ಬೇಕಾಗಿತ್ತು. ಏನ್ ಶಾಲು? ಏನಿಲ್ಲ, ನಮ್ಮಿಬ್ರಿಗೆ ನಿಮ್ ರೂಮನ್ನ ಕ್ಲೀನ್ ಮಾಡಿ ರೆಡಿ ಮಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಆ ಗಂಡ ಹೆಂಡತಿ ಇಬ್ರು ನಮಗ್ ಸಹಾಯ ಮಾಡಿದ್ರೆ. ಅದಕ್ಕೇನಂತೆ, ನಾನ್ ರೆಡಿ. ಏನ್ ಸಹಾಯ ಬೇಕು ಹೇಳು, ಸದ್ಯಕ್ಕೆ ಏನ್ ಮಾಡ್ಬೇಕು? ಸಂಜೋಣ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಂಡಾಯ್ತು. ಶಾರ್ವರಿ, ನೀನು? ನನಗಿಷ್ಟ ಇಲ್ಲ. ನನಗ್ ಬಲವಂತ ಮಾಡ್ಬಿಡಿ ಪ್ಲೀಸ್. ಸಂಜೋಣ, ಯು ಡೋಂಟ್ ವರಿ, ಅಜ್ಜಿ ಇದಾರಲ್ಲ, ಎಲ್ಲ ಸರಿ ಮಾಡ್ತಾರೆ. ಹಾಗೆ ಸ್ವಲ್ಪ ದುಡ್ಡು ರೆಡಿ ಮಾಡ್ಕೊ. ನನಗ್ ಜಾಸ್ತಿನೇ ಟಿಪ್ಸ್ ಬೇಕು. ಯಾಕೆ? ಸುಮ್ನೆನಾ ಮತ್ತೆ? ಫಸ್ಟ್ ನೈಟ್ ನಿಂದು, ಅರೇಂಜ್ಮೆಂಟ್ಸ್ ಮಾಡ್ತಾ ಇರೋರು ನಾವು. ಸುಮ್ನೆ ಬಿಟ್ಟಿ ಕೆಲಸ ಎಲ್ಲ ಮಾಡಕ್ ಆಗಲ್ಲಪ್ಪ. ನನಗ್ ಸ್ವಲ್ಪ ಜಾಸ್ತಿನೇ ಟಿಪ್ಸ್ ಬೇಕು. ಹಾಗೆ ಅಜ್ಜಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಹೋಗ್ಬೇಕಾಗತ್ತೆ. ಯಾಕೆ ಅಂದ್ರೆ ಶಾರ್ವರಿ ಯಾರ ಮಾತನ್ನು ಒಪ್ಪಲ್ಲ. ಅಜ್ಜಿ ಹೇಳಿದ್ರೆ ಮಾತ್ರ ಒಪ್ಪೋದು.
ಶಾರ್ವರಿ, ಬದುಕಲ್ಲಿ ಒಳ್ಳೆ ದಿನ ಬಂದು ನಿನ್ನ ಮುಂದೆ ನಿಂತಿದೆ. ಆದರೆ ನೀನು ಅದನ್ನು ತಿರಸ್ಕರಿಸಿ ಇಲ್ಲಿ ಬಂದು ನಿಂತಿದೀಯ. ಒಳ್ಳೆ ಜನ, ಒಳ್ಳೆ ಸ್ನೇಹ, ಒಳ್ಳೆ ಪ್ರೀತಿ ಸಿಕ್ಕಾಗ ಅದನ್ನು ಬಿಡೋಕ್ ಹೋಗ್ಬಾರ್ದು. ಮತ್ತೆ ಸಿಗಲ್ಲ. ಕಾಲ ಬೆಳಕಿಗಿಂತ ವೇಗವಾಗಿ ಓಡ್ತಾ ಇರುತ್ತೆ. ಅದ್ರ ಜೊತೆ ಹೊಂದ್ಕೊಂಡು ಸಿಕ್ಕಷ್ಟು ಪ್ರೀತಿನ ತಗೊಂಡು ಹಂಚ್ಕೊಂಡು ಹೋದ್ರೆ ಮಾತ್ರ ಬದುಕು ಸುಂದರ ಅನ್ಸುತ್ತೆ. ಇಲ್ಲ ಅಂದ್ರೆ ಬದುಕು ಬೇಡ ಅನ್ಸೋಕ್ ಶುರುವಾಗುತ್ತೆ. ಈ ಬದುಕಲ್ಲಿ ಒಳ್ಳೆ ಜನ ಸಿಕ್ಕೋದು ತುಂಬಾ ಅಪರೂಪ ಶಾರ್ವರಿ. ಸಿಕ್ಕಾಗ ಅವ್ರ ಸ್ನೇಹ ಸಂಪಾದಿಸ್ಕೊಂಡು ಬಿಡ್ಬೇಕು. ಯಾವತ್ತು ಜೀವನ ಪ್ಲಸ್ ಆಗ್ತಾ ಹೋಗ್ಬೇಕು, ಮೈನಸ್ ಆಗ್ತಾ ಹೋಗೋದಕ್ಕೆ ನಾವು ಬಿಡಬಾರ್ದು. ಸನ್ನಿವೇಶಗಳಿಗೆ ಮನುಷ್ಯ ಶರಣಾಗ್ತಾನೆ ಅನ್ನೋದಕ್ಕೆ ನೀನೇ ತಕ್ಕ ಉದಾಹರಣೆ. ಇಷ್ಟವಿಲ್ಲದ ಮದುವೆ, ಇಷ್ಟವಿಲ್ಲದ ಹುಡುಗ, ಇಷ್ಟವಿಲ್ಲದ ಬದುಕು ನಂದಾಗೋಯ್ತು ಅನ್ನೋ ಕೊರಗನ್ನ ಪಕ್ಕಕ್ಕಿಟ್ಬಿಡು. ಮುಂದೆ ನೀನು ಹೀಗೆ ಬದುಕಬೇಕು ಅಂತ ನಿರ್ಧಾರ ಆಗೋಗಿದೆಯಲ್ಲ, ಈಗ ಹೊಂದಾಣಿಕೆ ಮಾಡ್ಕೊಳ್ಳದೆ ಬೇರೆ ದಾರಿ ಇಲ್ಲ ನಿನಗೆ. ನನಗೆ ಈ ಬದುಕು ಬೇಡವಾಗಿತ್ತು. ಇದೇ ನಿನ್ನ ಬದುಕು ಅಂತ ಆ ದೇವರು ನಿನ್ನ ಮುಂದೆ ತಂದು ಇಟ್ಟಾಗಿದೆ. ಅದನ್ನು ತಿರಸ್ಕಾರ ಮಾಡೋ ಹುಚ್ಚುತನ ಯಾಕೆ ನಿನಗೆ? ಇದರಲ್ಲಿ ಕಳ್ಕೊಳ್ಳುವಂಥದ್ದು ಏನಿದೆ ಹೇಳು? ಎಲ್ಲ ಪಡ್ಕೊಳ್ಳೋದೇ ಇರೋದು. ಅಮ್ಮ ಇಲ್ಲ ಅನ್ನೋ ಕೊರಗನ್ನು ನೀಗಿಸೋದಕ್ಕೆ ವಸುಂಧರ ಇದ್ದಾಳೆ, ಸ್ನೇಹಕ್ಕೆ ಶಾಲಿನಿ ಇದ್ದಾಳೆ. ಇನ್ನು ನಿನ್ನ ಕಷ್ಟ ಸುಖ ಹಂಚ್ಕೊಳ್ಳೋಕೆ ದೇವರಂತ ಹುಡುಗ ಸಂಜುನ ದೇವರೇ ಜೋಡಿ ಮಾಡಿದ್ದಾನೆ. ಇನ್ನೇನ್ ಬೇಕು ಹೇಳು ನಿನಗೆ? ಹೀಗೆ ಬದುಕಬೇಕು ಅಂತ ಗೆರೆ ಹಾಕೊಂಡು ಬದುಕೋದು ನರಕ ಶಾರ್ವರಿ. ಯಾವುದು ನಮ್ಮಿಚ್ಛೆ ಹಾಗೆ ನಡೆಯಲ್ಲ. ನಾವು ಅನ್ಕೊಳ್ಳೋದೇ ಒಂದು, ನಡೆಯೋದೇ ಬೇರೆ. ಬಯಸಿದ್ದೇ ಸಿಗಲ್ಲ. ಸಿಕ್ಕಿದ್ದನ್ನ ಕೊನೆ ತನಕ ಉಳಿಸ್ಕೊಳ್ಳೋದು ಜಾಣತನ ಅಲ್ವಾ ಶಾರ್ವರಿ? ಏನೋ ಅಂದ್ಕೊಂಡು ಬಂದೆ, ನಾನು ಇಲ್ಲಿಗೆ ಬಂದ ಉದ್ದೇಶ ಹಾಳಾಗೋಯ್ತು ಅನ್ನೋ ಕೊರಗು ಬೇಡ ನಿಂಗೆ. ಇಲ್ಲಿ ಏನೇ ನಡಿಬೇಕಿದ್ರು ದೇವರು ಅದಕ್ಕೊಂದು ಕಾರಣ ಇಟ್ಟೇ ಇಟ್ಟಿರ್ತಾನೆ. ನೀನು ಹೊಸ ಬದುಕಿ ಕಾಲಿಡ್ತಾ ಇದೀಯಾ, ನಿನಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಇಂಥ ದಿನ ನೀನು ಕಣ್ಣಲ್ಲಿ ನೀರು ಹಾಕಿದ್ರೆ ಅದು ನಿನ್ನ ಹೃದಯಕ್ಕೆ ನೀನೇ ಮಾಡ್ಕೊಳ್ಳೋ ಅವಮಾನ ಶಾರ್ವರಿ. ಸಂತೋಷ ಬಂದು ನಿನ್ನ ಕಣ್ಣು ಮುಂದೆ ನಿಂತಿದೆ, ಕಣ್ಣು ಮುಚ್ಕೊಂಡು ಅದನ್ನ ಒಳಗೆ ಕರ್ಕೊಳ್ಳೋದು ನೋಡು. ನೀನು ಈ ಮನೆಗೆ ಬಂದಿದ್ದು ನನಗೆ ತುಂಬಾ ಖುಷಿ ಇದೆ. ನಿನ್ನಂತ ಹುಡುಗಿ ಬೇಕಾಗಿತ್ತು ಈ ಮನೆಗೆ. ಮನುಷ್ಯನಿಗೆ ಹೊಟ್ಟೆ ಹಸಿವಿದ್ರೆ ತಡ್ಕೋಬಹುದು, ಆದರೆ ಸಂಬಂಧಗಳ ಹಸಿವು ಯಾವತ್ತೂ ಇರಬಾರ್ದು. ಇವತ್ತು ನಿನ್ನ ಎಲ್ಲ ದುಃಖ, ನೋವು ಮುಳುಗೋ ಸಮಯ, ಸಂತೋಷ ಮೂಡೋ ಸಮಯ. ಮುಂದೆ ನಿನಗೆಲ್ಲ ಒಳ್ಳೇದಾಗತ್ತೆ. ನನಗೆ ಗೊತ್ತು ನನ್ನ ಮಾತುಗಳು ನಿನಗೆ ಇಷ್ಟ ಆಗ್ತಾ ಇಲ್ಲ ಅಂತ. ನೀನು ನಿನ್ನಿಷ್ಟದ ಹಾಗೆ ಬದುಕಿದ ಹುಡುಗಿ, ಮುಂದೆ ಕೂಡ ಹಾಗೆ ಬದುಕು, ನಾನೇನು ಬೇಡ ಅಂತ ಹೇಳಲ್ಲ. ಆದರೆ ಯಾವುದೇ ನಿರ್ಧಾರ ತಗೊಳ್ಳುವಾಗಲೂ ಅದರ ಪಕ್ಕದಲ್ಲಿ ಒಂದು ಸ್ವಲ್ಪ ಪ್ರೀತಿ ಇಟ್ಟು ಯೋಚನೆ ಮಾಡು, ಎಲ್ಲ ಒಳ್ಳೇದಾಗತ್ತೆ. ಒಳ್ಳೆಯವರಿಗೆ ಯಾವತ್ತೂ ಒಳ್ಳೇದೇ ಆಗತ್ತೆ. ಕೆಟ್ಟದ್ದಾಗೋದಕ್ಕೆ ಆ ದೇವರು ಅವಕಾಶ ಕೊಡಲ್ಲ. ನಿನ್ನ ಕಣ್ಣಲ್ಲಿ ದುಃಖದ ಬದಲು ಸಂತೋಷ ನೋಡೋ ದಿನ ಆದಷ್ಟು ಬೇಗ ಬರಲಿ. ಒಳ್ಳೇದಾಗ್ಲಿ ನಿಂಗೆ. ಸಂಜು, ತಂದೆ ತಾಯಿಯವರಿಂದ ಆಶೀರ್ವಾದ ತಗೋಪ್ಪ. ಒಳ್ಳೇದಾಗ್ಲಿ ಮಗನೇ. ದೇವ್ರು ನಿಂಗೆ ಒಳ್ಳೇದು ಮಾಡಲಿ ಶಾರ್ವರಿ. ಇವತ್ತಿಂದ ಹೊಸ ಬದುಕು ಶುರು ಮಾಡಕ್ ಹೊರಟಿದ್ಯಾ. ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರು. ಶಾಲಿನಿ, ಕರ್ಕೊಂಡು ಹೋಗ್ಬಿಡ್ ಬಾಮ್ಮ.
ಬರೋದಕ್ಕಷ್ಟೇ ಅನುಮತಿ ಇರೋದು. ಇನ್ನು ಮುಂದೆ ಬರೋದಕ್ಕೆ ನನಗೆ ಅಧಿಕಾರ ಇಲ್ಲ. ಹ್ಯಾವ್ ಅ ನೈಸ್ ಟೈಮ್. ಆಲ್ ದ ಬೆಸ್ಟ್ ಶಾರ್ವರಿ.